ಪ್ರಚಾರ ಮಾಡ್ತಾ ಇದ್ರು, ವಿರೋಧ ಪಕ್ಷದವರು ಯಾಕೆ ಮೌನ ಮುರಿತಾ ಇದ್ದಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ. ಏನಿಲ್ಲ, ಸಾಕಷ್ಟು ಸರ್ತಿ ನಾವು ಕೂಡ ಅಧಿಕಾರದ ಜೊತೆ ಸಮಾಲೋಚನೆ ಮಾಡಿ ಎಲ್ಲೆಲ್ಲಿ ಅಂಥದ್ದು ಕಂಡು ಬಂದಿದೆ ಅಧಿಕಾರಿಗಳ ಜೊತೆ ಮಾತಾಡಿ ನಾವು ಅಲ್ಲೆಲ್ಲಿ ಹೇಳಿದ್ದೀವಿ, ಅವರಿಗೆ ಸರಿಪಡಿಸ್ಕೋರಿ ಅಂತಕ್ಕಂಥದ್ದು ಮಾತನ್ನು ಹೇಳಿದ್ದೀವಿ. ಬಟ್ ನಾವು ಕೂಡ ಬರೀ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ದೀವಿ. ಈಗಾಗಲೇ ತಾವು ನೋಡ್ಬೋದು ಯಾವ ರೀತಿ ರಸ್ತೆ ಹದಿಗಟ್ಟವತ್ತು ಹೇಳಿ. ಸುಮಾರು ಕಳೆದ ಬಾರಿ ಜಿಲ್ಲಾ ಆಡಳಿತ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೇಳಿದ್ರು, ಏನಪ್ಪ ಅಂದರೆ ಸುಮಾರು 2 ಕೋಟಿ ನಾವು ತಾಲೂಕಿಗೆ ಕೊಟ್ಟಿದ್ದೀವಿ ಗುಂಡಿ ಮುಚ್ಚಕ್ಕಂತೇಳಿ. ಬಟ್ ಎಲ್ಲಿ ಏನು ಕೆಲಸ ಆಗ್ಯಾವ ಗೊತ್ತಿಲ್ಲ. ನಮ್ಮ ತಾಲೂಕಿನಂತೂ ಗುಂಡಿ ಮುಚ್ಚಿಲ್ಲ, ಪೂರಾ ಭ್ರಷ್ಟಾಚಾರದಿಂದ ಅದು ಸಂಪೂರ್ಣ ಹಣವನ್ನು ಎತ್ತಿದಾರಂತಕ್ಕಂಥ ಮಾಹಿತಿ ಇದೆ. ಅದು ಕೂಡ ಬರ್ತಕ್ಕಂಥ ದಿನಗಳಲ್ಲಿ ಅದರದ್ದು ಕೂಡ ನಿಮಗೆ ಸತ್ಯಾಂಶವನ್ನು ನಾನು ಇಡ್ತೀನಿ. ಎಲ್ಲ ಹಳ್ಳಿಗಳಲ್ಲಿ ಮತ್ತು ವಿಶೇಷವಾಗಿ ಈಗ ತಾವು ನೋಡ್ತಾ ಇದ್ದೀರಿ, ಎಲ್ಲ ನಿಮ್ಮೇನು ಲೋಕಲ್ ಚಾನಲಲ್ಲಿ ಆಗಿರ್ಬೋದು ಮತ್ತು ಪತ್ರಿಕೆಯಲ್ಲಿ ಜನರು ಎದ್ದು ಅವ್ರಿಗೆ ಯಾವ ರೀತಿ ಬಹಿಷ್ಕಾರ ಹಾಕ್ತಾ ಇರೋದಂದು ತಾವು ನೋಡಿರಿ. ಅದು ಸೈನ್ಯ ಮಾಡೋಕ್ಕಾಗ್ತಾಯಿಲ್ಲ ಅವರಿಗೆ. ಅದರಿಂದ ಅವ್ರಿಗೆ ಏನಪ್ಪ ಅಂದ್ರೆ ಅಲಾಪ ಆಗ್ಯದ. ಏನಪ್ಪ ಅಂದರೆ ಅದೆಲ್ಲ ರಾಜಕಾರಣ ಬಿಟ್ಟು ಜನರ ಸಮಸ್ಯೆ ಮತ್ತು ಜನರ ಏನು ಈಗ ರೈತರು ಏನು ಯಾವ ರೀತಿ ತೊಂದರೆಯಲ್ಲಿದ್ದಾರೆ ಇವದಕ್ಕೆಲ್ಲ ಏನಪ್ಪ ಅಂದರೆ ಬರ್ತಕ್ಕಂಥ ದಿನಗಳಲ್ಲಿ ವೀಕ್ಷಣೆ ಮಾಡಿ ರೈತರ ಪರಿಹಾರ ಅವರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಅವ್ರು ಮಾಡಲಿ. ಅದು ಬಿಟ್ಟು ಇವು ಏನಪ್ಪ ಅಂದ್ರೆ ಕ್ಷುಲ್ಲಕ ರಾಜಕೀಯ ಮಾಡೋದು ಬಿಡಲಿ. ಅಷ್ಟಿತ್ತಂದ್ರೆ ಏನೇನು ಮಾಡಿರಿ, ಒಂದು ವೇದಿಕೆ ಸಜ್ಜು ಮಾಡಮು, ಬರ್ರಿ ಅವಾಗ ಮಾತಾಡೋಣಂತೆ. ಬಟ್ BJPಗರು ನಶೆ ಮುಕ್ತ ಭಾರತ ಮಾಡೋ ಸಲುವಾಗಿ ಒಂದು ಸಂಚಲನ ಮಾಡ್ತಾ ಇದ್ದಾರೆ. ಸರಾಯಿ ಹಂಚುವುದರಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ಗಳೇ BJP ಮುಖಂಡರಾಗಿದ್ದಾರೆ. ಅವರೇ ಇವತ್ತು ನಶೆ ಮುಕ್ತ ಮಾಡಲು ಬೂಟಾಟಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿನ ಶಾಸಕರ ಸುಪುತ್ರರು KPCC ಸದಸ್ಯರು ತಮ್ಮ ಬಗ್ಗೆ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಅದ್ರ ಬಗ್ಗೆ ಏನು? ಅದೇ ಆ ಬೂಟಾಟಿಕೆ ಏನು KPCC ಸದಸ್ಯರು ಇದ್ದಾರಲ್ಲ, ಅವ್ರಿಗೆ ನಾನು ಹೇಳಕ್ಕೆ ಬಯಸ್ತೀನಿ. ಈಗಾಗಲೇ ತಮಗೂ ಗೊತ್ತು ಏನಪ್ಪ ಅಂದರೆ ಈ MSIL ತಾವು ಭಾಳಷ್ಟು ತಾಲೂಕುದಲ್ಲಿ ತಂದಿರ್ತಾವೆ. ಯಾರು ತಂದರದು? ಶಾಸಕರೇ. ಮತ್ತು ಸುಮಾರು 7 ವರ್ಷದಿಂದ ಆಡಳಿತ ಮಾಡ್ತಾಯಿದ್ದೀರಿ ನೀವು ಹಳ್ಳಿಯಲ್ಲಿ ಇದೇನು ಅಕ್ರಮ ಮಾರಾಟ ಇದೆ ಅಲ್ಲ, ಅದನ್ನು ನಿಲ್ಲಿಸ್ಬೇಕು ನೀವು. ಯಾಕೆ ನೀವು ನಿಲ್ಲಿಸಲ್ಲ? ಅಧಿಕಾರದಲ್ಲಿದ್ದೀರಿ, ಆಡಳಿತ ಪಕ್ಷದಲ್ಲಿದ್ದೀರಿ, ಅದು ಕೆಲಸ ನೀವು ಮಾಡಬೇಕು. ಮತ್ತು ಮೇಲಾಗಿ ಸರ್ಕಾರದಿಂದ ಏನಪ್ಪ ಅಂದರೆ ಮದ್ಯ ಮಾರಾಟ ಮಾಡೋಕ್ಕೆ ಪರ್ಮಿಷನ್ ಸರ್ಕಾರ ಕೊಡ್ತದೆ. ನೀವು ಯಾವ ರೀತಿ ಏನಪ್ಪ ಅಂದರೆ ಗುಜರಾತು ಮತ್ತು ಬಿಹಾರ್ ಮಾದರಿಯಲ್ಲಿ ನೀವು ಮಾಡಿ ನಿಮ್ಮದೇ ಸರ್ಕಾರ ಇದೆಯಲ್ಲ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ.